ಅಯೋಧ್ಯೆ ರಾಮಜನ್ಮಭೂಮಿಯಲ್ಲಿ ರಾಮಲಲ್ಲಾ ಮಂದಿರ ಯಶಸ್ವಿಯಾಗಿ ಪ್ರತಿಷ್ಠಾಪಿಸಿದ ಬೆನ್ನಲ್ಲೇ ಇತಿಹಾಸ ಸೇರಿರೋ ಅದೆಷ್ಟೋ ಹಿಂದೂ ಧಾರ್ಮಿಕ ಸ್ಥಳಗಳ ಮರುಸ್ಥಾಪನೆಗೆ ಹಿಂದೂಗಳಲ್ಲಿ ಆಸೆ ಚಿಗುರುತ್ತಿದೆ. ಇದರ ಪರಿಣಾಮವೇ ಮಥುರಾದಲ್ಲಿ ಶ್ರೀಕೃಷ್ಣ ಜನ್ಮಭೂಮಿ, ಕಾಶಿಯಲ್ಲಿ ಶಿವದೇಗುಲ ಇದ್ದ ಬಗ್ಗೆ ಕಾನೂನು ಸಮರ ನಡೆದಿರೋದು ಹಳೆ ವಿಚಾರ. ಈಗ ಹೊಸ ವಿವಾದವೊಂದು ಸದ್ದು ಮಾಡಿದೆ. ಅದೇ ಅಜ್ಮೀರ್ ದರ್ಗಾ ವಿವಾದ. ಸೊ ಏನಪ್ಪಾ ಇದು ಅಜ್ಮೀರ್ ದರ್ಗಾ ವಿವಾದ ಅಂತ ಒಂದು ಕಂಪ್ಲೀಟ್ ಸ್ಟೋರಿ ನಿಮ್ಮ ಮುಂದೆ ಇಡ್ತೀವಿ ನೋಡಿ. ಭಾರತದಲ್ಲಿ ದೇವಸ್ಥಾನದ ಜಾಗಕ್ಕಾಗಿ ಕಾನೂನು ಸಮರ. ಅಜ್ಮೇರ್ ದರ್ಗಾ ಜಾಗದಲ್ಲಿ ಇದ್ದದ್ದು ಶಿವನ ದೇವಸ್ಥಾನ. 800 ಶತಮಾನಗಳ ಇತಿಹಾಸದ ದರ್ಗಾ ಅಸ್ತಿತ್ವ ಪ್ರಶ್ನಿಸಿ ಕೂಗು. ಇವತ್ತಿನ ಕಾಲಘಟ್ಟದಲ್ಲಿ ನಾವು ನ್ಯೂ ಇಂಡಿಯಾ ಹಾದಿಯಲ್ಲಿದ್ದೇವೆ. ಇತಿಹಾಸದಲ್ಲಿ ಹುದುಗಿ ಹೋದ ಎಷ್ಟೋ ಸಂಗತಿಗಳನ್ನು ಇವತ್ತಿನ ಡಿಜಿಟಲ್ ಯುಗದಲ್ಲಿ ಪಟಾರ್ ಅಂತ ಪತ್ತೆ ಹಚ್ಚುವ ಟೈಮ್ ಇದು. ಬಹುಸಂಖ್ಯಾತ ಹಿಂದೂಗಳಿರೋ ಭಾರತದಲ್ಲಿ ಧಾರ್ಮಿಕ ಸ್ಥಳಗಳ ಪತ್ತೆಗಾಗಿ ಹೊಸ ಆಂದೋಲನವೇ ನಡೀತಿದೆ ಅಂದ್ರೆ ತಪ್ಪಾಗಲ್ಲ. ಅಯೋಧ್ಯೆ, ಕಾಶಿ, ಮಥುರಾ ನಂತರ ಅಜ್ಮೇರ್ ದರ್ಗಾ ಜಾಗದ ಬಗ್ಗೆ ವಿವಾದ ಎದ್ದಿದೆ. ಸೂಫಿ ಸಂತ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ಅವರ ಪವಿತ್ರ ಗೋರಿ ಇರೋ ಅಜ್ಮೇರ್ ದರ್ಗಾ ಸಾಮಾನ್ಯ ಸ್ಥಳ ಅಲ್ಲವೇ ಅಲ್ಲ. ರಾಜಸ್ಥಾನದ ಅಜ್ಮೇರ್ನಲ್ಲಿರೋ ಈ ದರ್ಗಾ ವಿಶ್ವ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ. ಆದರೆ ಇದೇ ಅಜ್ಮೇರ್ ದರ್ಗಾ ಜಾಗದಲ್ಲಿ ಭಗವಾನ್ ಶ್ರೀ ಸಂಕಷ್ಟ ಮೋಚಕ ಮಹಾದೇವ ದೇವಸ್ಥಾನ ಇತ್ತು ಅನ್ನೋ ಕೂಗೆದ್ದಿದೆ. ಶಿವನ ದೇವಸ್ಥಾನ ಅನ್ನೋದಕ್ಕೆ ಇತಿಹಾಸದ ಸಾಕ್ಷಿ ಇದೆ ಅಂತ ಹಿಂದೂ ಸೇನೆ ಅಜ್ಮೇರ್ ಸಿವಿಲ್ ಕೋರ್ಟ್ ಮೊರೆ ಹೋಗಿದೆ. ಅರ್ಜಿ ಪರಿಗಣಿಸಿದ ನ್ಯಾಯಾಲಯ ಕೇಂದ್ರ ಅಲ್ಪಸಂಖ್ಯಾತ ಸಚಿವಾಲಯ, ಭಾರತೀಯ ಪುರಾತತ್ವ ಇಲಾಖೆ ಹಾಗೂ ಅಜ್ಮೇರ್ ದರ್ಗಾ ಕಮಿಟಿಗೆ ನೋಟಿಸ್ ಜಾರಿ ಮಾಡಿ ಡಿಸೆಂಬರ್ 20ಕ್ಕೆ ವಿಚಾರಣೆ ಫಿಕ್ಸ್ ಮಾಡಿದೆ. ನಿವೃತ್ತ ನ್ಯಾಯಾಧೀಶರ ಐತಿಹಾಸಿಕ ಪುಸ್ತಕ ಈ ಅರ್ಜಿಗೆ ಮೂಲ ಆಧಾರ. 1911ರಲ್ಲಿ ಬಿಡುಗಡೆಯಾಗಿತ್ತು. ನಿವೃತ್ತ ಜಡ್ಜ್ ಬರೆದಿದ್ದ ಆ ಪುಸ್ತಕ. ದರ್ಗಾ ಜಾಗದಲ್ಲಿ ಶಿವನ ದೇವಸ್ಥಾನ ಇತ್ತೆಂದು ಹಿಂದೂ ಸೇನೆ ಸ್ಫೋಟಕವಾದ. ಹೌದು, 1911ರಲ್ಲಿ ನಿವೃತ್ತ ನ್ಯಾಯಾಧೀಶ ಹರ್ ವಿಲಾಸ್ ಶಾರದಾ ಅವರು ಅಜ್ಮೇರ್ ದರ್ಗಾದ ಇತಿಹಾಸದ ಬಗ್ಗೆ ವಿವರಣಾತ್ಮಕ ಪುಸ್ತಕ ಪ್ರಕಟಿಸಿದ್ರು. ಅವರ ಪುಸ್ತಕದ ಪ್ರಕಾರ ಅಜ್ಮೇರ್ ದರ್ಗಾ ಜಾಗದಲ್ಲಿ ಶಿವನ ದೇವಸ್ಥಾನದ ಗರ್ಭಗುಡಿ ಇತ್ತು. ಅಲ್ಲಿ ಬ್ರಾಹ್ಮಣ ಕುಟುಂಬವೊಂದು ಶಿವಲಿಂಗವನ್ನು ಪೂಜಿಸುತ್ತಿದ್ದರಂತೆ. ಇದೇ ಪುಸ್ತಕದ ಪ್ರಕಾರ ಅಜ್ಮೇರ್ ದರ್ಗಾದ ಹೆಬ್ಬಾಗಿಲಲ್ಲಿರೋ 75 ಅಡಿ ಕಮಾನು ಆಕೃತಿ ನೋಡಿದ್ರೆ ಅದು ಹಿಂದೂ ಹಾಗೂ ಜೈನ ದೇವಾಲಯಗಳ ಆಕೃತಿಯನ್ನೇ ಹೋಲುತ್ತಂತೆ. ಇದೇ ಪುಸ್ತಕದ ಆಧಾರದಲ್ಲಿಯೂ ಉತ್ತರ ಪ್ರದೇಶ ಮೂಲದ ಹಿಂದೂ ಸೇನೆ ಅಧ್ಯಕ್ಷ ವಿಷ್ಣು ಗುಪ್ತಾ ಕಾನೂನು ಸಮರ ಸಾರಿದ್ದಾರೆ. ಅಜ್ಮೇರ್ ದರ್ಗಾ ಒಳಗೆ ಶಿವಪೂಜೆಗೆ ಅವಕಾಶ ಕೊಡಿ ಅಂತಲೂ ವಿಷ್ಣು ಗುಪ್ತಾ ತಮ್ಮ ಅರ್ಜಿಯಲ್ಲಿ ಕೋರಿದ್ದಾರೆ. ದರ್ಗಾ ವಿವಾದ ರಾಜಕೀಯದಲ್ಲೂ ಆರೋಪ ಪ್ರತ್ಯಾರೋಪ. ಇದು ಬಿಜೆಪಿ ಆರ್ಎಸ್ಎಸ್ ಷಡ್ಯಂತ್ರ ಅಂತ ಆರೋಪಿಸಿದ ಕಾಂಗ್ರೆಸ್ ಎಸ್ಪಿ. ಸತ್ಯ ಗೊತ್ತಾಗಲಿ ಅಂತ ಕಾನೂನು ಸಮರಕ್ಕೆ ಜೈ ಎಂದ ಸಂಘಟನೆಗಳು. ಅಜ್ಮೇರ್ ದರ್ಗಾ ವಿವಾದ ಎದ್ದ ಬೆನ್ನಲ್ಲೇ ಈ ಬಗ್ಗೆ ದೇಶದ ರಾಜಕೀಯದಲ್ಲೂ ಆರೋಪ ಪ್ರತ್ಯಾರೋಪ ಭುಗಿಲೆದ್ದಿದೆ. ಇದಕ್ಕೂ ಮೊದಲು ಹೇಳೋದಾದ್ರೆ ಅಜ್ಮೇರ್ ದರ್ಗಾ ಕಮಿಟಿ ಪ್ರಕಾರ ಇದೊಂದು ದೊಡ್ಡ ಷಡ್ಯಂತ್ರ. ಹಿಂದೂ ಸೇನೆಯ ವಿಷ್ಣು ಗುಪ್ತಾ ಬಳಸಿಕೊಂಡು ಪ್ರಭಾವಿಗಳು ಸಂಚು ರೂಪಿಸಿದ್ದಾರೆ. 800 ವರ್ಷಗಳ ಇತಿಹಾಸ ಇರೋ ಅಜ್ಮೇರ್ ದರ್ಗಾ ಅಸ್ತಿತ್ವ ಕೆಣಕಿರೋದು ಕೋಮು ಸೌಹಾರ್ದತೆಗೆ ಧಕ್ಕೆ ತರೋ ತರ ಕಾಣ್ತಿದೆ ಅಂತ ಅಜ್ಮೇರ್ ದರ್ಗಾ ಕಾರ್ಯದರ್ಶಿ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಕೆಂಡ ಕಾರಿರೋ ಎಐಎಂಐಎಂ ಸಂಸ್ಥಾಪಕ ಹಾಗೂ ಸಂಸದ ಅಸಾದುದ್ದೀನ್ ಓವೈಸಿ ಈ ರೀತಿ ದಿನಕ್ಕೊಂದು ಜಾಗವನ್ನು ದೇವಸ್ಥಾನದ ಜಾಗ ಅಂದ್ರೆ 1991ರ ವರ್ಷಿಪ್ ಆಕ್ಟ್ ಪ್ರಕಾರ ಪ್ರಯೋಜನ ಏನು ಅಂತ ಪ್ರಶ್ನಿಸಿ ಬಿಜೆಪಿ ಹಾಗೂ ಆರ್ಎಸ್ಎಸ್ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನೊಂದೆಡೆ ಉತ್ತರ ಪ್ರದೇಶ ಮೂಲದ ಕಾಂಗ್ರೆಸ್ ಸಂಸದ ಇಮ್ರಾನ್ ಮಸೂದ್ ಇದು ಇಡೀ ದೇಶಕ್ಕೆ ಬೆಂಕಿ ಹಚ್ಚೋ ಕೆಲಸ ಅಂತ ಗುಡುಗಿದ್ದಾರೆ. ಪ್ರಧಾನಿ ಹುದ್ದೆಯಲ್ಲಿರೋ ಮೋದಿಯೇ ಪ್ರತಿ ವರ್ಷ ಮಿಸ್ ಮಾಡದೆ ಇದೇ ದರ್ಗಾಕ್ಕೆ ಚಾದರ್ ಕಳಿಸ್ತಾರೆ. ಇಷ್ಟಾಗಿಯೂ ಬಿಜೆಪಿ ಬೆಂಬಲಿಸೋ ಹಿಂದೂ ಸಂಘಟನೆಗಳು ಇಲ್ಲಿ ಖ್ಯಾತೆ ತೆಗೆದಿರೋದು ಯಾಕೆ ಅಂತ ಸಮಾಜವಾದಿ ಪಕ್ಷವು ಗರಂ ಆಗಿದೆ. ಕಾನೂನು ಸಮರ ಸಾರಿದ ಹಿಂದೂ ಸೇನೆ ಹಿನ್ನೆಲೆ ಏನು? ಮಥುರಾ ವಿವಾದ ಬೆಳಕಿಗೆ ತಂದ ವಿಷ್ಣು ಗುಪ್ತಾ ನೇತೃತ್ವದ ಹಿಂದೂ ಸೇನೆ. ವಿಷ್ಣು ಗುಪ್ತಾ ಸಾರಥ್ಯದ ಹಿಂದೂ ಸೇನೆ 10 ವರ್ಷಗಳಿಂದ ಸಕ್ರಿಯ ಕಾರ್ಯ. ಉತ್ತರ ಪ್ರದೇಶ ಮೂಲದ ವಿಷ್ಣು ಗುಪ್ತಾ ಮೊದಲಿಗೆ ತಮ್ಮ ಹೋರಾಟ ಆರಂಭಿಸಿದ್ದು ಶಿವಸೇನೆಯ ವಿದ್ಯಾರ್ಥಿ ಘಟಕದ ಮೂಲಕ. ಆನಂತರದಲ್ಲಿ ಬಜರಂಗ ದಳ ಸೇರಿ ಕೊನೆಗೆ 2011ರಲ್ಲಿ ಹಿಂದೂ ಸೇನೆ ಸಂಘಟನೆ ಮೂಲಕ ಹಿಂದೂ ವಿಚಾರಧಾರೆಗಳ ಮೂಲಕ ಹಲವು ಪ್ರಕರಣದಲ್ಲಿ ಕಾನೂನು ಹೋರಾಟ ನಡೆಸುತ್ತಿದ್ದಾರೆ. ಮಥುರಾ ವಿವಾದದ ಬಳಿಕ ಅಜ್ಮೇರ್ ದರ್ಗಾ ಅಸ್ತಿತ್ವ ಪ್ರಶ್ನಿಸಿ ಕಾನೂನು ಸಮರಕ್ಕೆ ನಾಂದಿ ಹಾಡಿದ್ದಾರೆ. ಕಾನೂನು ಹೋರಾಟದಲ್ಲಿ ಅಜ್ಮೇರ್ ದರ್ಗಾ ಸ್ಥಳದ ಬಗ್ಗೆ ಸರ್ವೆ ನಡೆಸಿದ ಬಳಿಕ ಸತ್ಯ ಗೊತ್ತಾಗುತ್ತೆ. ಅಲ್ಲಿ ಶಿವನ ದೇವಸ್ಥಾನ ಇತ್ತು ಅನ್ನೋದು ಸಾಬೀತಾಗುತ್ತೆ ಅಂತ ವಿಷ್ಣು ಗುಪ್ತಾ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅಜ್ಮೇರ್ ದರ್ಗಾ ಅಂದ್ರೆ ಸುಮ್ಮನೆ ಅಲ್ಲ. ಸೂಫಿ ಸಂತನ ಗೋರಿ ಸ್ಥಳ ಅಜ್ಮೇರ್ ದರ್ಗಾ ಮುಸ್ಲಿಮರ ಧಾರ್ಮಿಕ ತಾಣವಾದ್ರೂ ವಿಶ್ವ ಪ್ರಸಿದ್ಧ ಧಾರ್ಮಿಕ ಸ್ಥಳ.
ನೆಹರೂಯಿಂದ ಹಿಡಿದು ಇವತ್ತಿನ ಪ್ರಧಾನಿ ಮೋದಿ ಅವರು ಪ್ರತಿ ವರ್ಷ ಅಜ್ಮೇರ್ ದರ್ಗಾ ಉರುಸ್ ಕಾರ್ಯಕ್ಕೆ ಚಾದರ್ ಕಳಿಸುತ್ತಾರೆ. ಇದೇ ಅಜ್ಮೇರ್ ದರ್ಗಾಕ್ಕೆ ಅಫ್ಘಾನಿಸ್ತಾನದಿಂದ ಹಿಡಿದು ಇಂಡೋನೇಷ್ಯಾವರೆಗಿನ ಜನ ಬರ್ತಾರೆ. ಅಕ್ಬರ್, ಶಹಜಹಾನ್, ಮೊಹಮ್ಮದ್ ಬಿನ್ ತುಘಲಕ್ ಸೇರಿ ಮುಸ್ಲಿಂ ದೊರೆಗಳು ಈ ಅಜ್ಮೇರ್ ದರ್ಗಾವನ್ನು ಪೋಷಿಸಿದ್ರು. ಇಂಗ್ಲೆಂಡ್ ರಾಣಿ ಸೇರಿದಂತೆ ಕರ್ನಾಟಕದ ರಾಜಕಾರಣಿಗಳು, ಬಾಲಿವುಡ್ ತಾರೆಯರು ಇಲ್ಲಿಗೆ ಭೇಟಿ ನೀಡಿ ತಮ್ಮ ಕೋರಿಕೆ ಈಡೇರಿಸುವಂತೆ ಪ್ರಾರ್ಥಿಸಿ ಚಾದರ್ ಅರ್ಪಿಸ್ತಾರೆ. ವಿಶೇಷ ಅಂದ್ರೆ ಬಾಲಿವುಡ್ ಕಿಂಗ್ ಖಾನ್ ಶಾರುಖ್ ಖಾನ್ ಹಿಂದೊಮ್ಮೆ ತಮ್ಮ ತಾಯಿ ಆರೋಗ್ಯ ಸುಧಾರಣೆಗೆ ಪ್ರಾರ್ಥಿಸುವ ಈ ದರ್ಗಾಕ್ಕೆ ಚಾದರ್ ಅರ್ಪಿಸಲು ಹೋದಾಗ ಜೇಬಲ್ಲಿದ್ದ 5,000 ರೂಪಾಯಿ ಕ್ಯಾಶ್ ಕಳೆದುಕೊಂಡು ಹುಡುಕ್ತಿದ್ರಂತೆ. ಆಗ ಅಲ್ಲೇ ಇದ್ದ ಮೌಲಾನಾ ಒಬ್ರು ಶಾರುಖ್ ಕಂಡು, ನೀನು ಹಣ ಕಳೆದುಕೊಂಡಿದ್ದೀಯಾ, ಅದನ್ನು ಹುಡುಕೋದು ಬಿಡು, ಯಾಕಂದ್ರೆ ನೀನು ಅಜ್ಮೇರ್ ದರ್ಗಾಗೆ ಬಂದಿದ್ದೀಯಾ, 500 ಕೋಟಿ ಸಂಪಾದಿಸ್ತೀಯಾ, ಹೋಗು ಅಂದಿದ್ರಂತೆ. ಆಮೇಲೆ ಎಲ್ಲವೂ ಒಳ್ಳೆದೇ ಆಗಿದೆ ಅಂತ ಶಾರುಖ್ ಹೇಳಿದ್ರು. ನೋಡಿದ್ರಲ್ಲ, ಈಗಂತೂ ಅಜ್ಮೇರ್ ದರ್ಗಾ ವಿವಾದ ಸಣ್ಣ ಪ್ರಮಾಣದಲ್ಲಿ ಕಿಡಿ ಹೊತ್ತಿಸಿದೆ. ಶತಮಾನಗಳ ವಿವಾದವಾಗಿದ್ದ ಅಯೋಧ್ಯೆ ರಾಮಜನ್ಮ ಭೂಮಿ ವಿವಾದವೇ ಬಗೆಹರಿದು ರಾಮಲಲ್ಲಾ ಪ್ರತಿಷ್ಠಾಪನೆಯು ಸುಖಾಂತ್ಯ ಕಂಡಿದೆ. ಇನ್ನು ಅಜ್ಮೇರ್ ದರ್ಗಾ ವಿವಾದ ಎಲ್ಲಿಗೆ ತಲುಪುತ್ತೆ ಅಂತ ಕಾಲವೇ ಉತ್ತರ ನೀಡಬೇಕಾಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.